ಹಾಯ್ ಹಲೋ ನಮಸ್ತೆ. ನಾವಿದ್ದೀವಿ ಇವತ್ತು. ಅದನ್ನು ನನ್ನ ಮಗ ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಾಯ್ ಹಲೋ ಫ್ರೆಂಡ್ಸ್, ನಾವು ಕುಣಿಗಲ್ ಕೆರೆಗೆ ಬಿಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಕೋಡಿ ಆಯ್ತಾಳೆ. ಎಸ್, ನಮ್ಮ ಕುಣಿಗಲ್ನ ದೊಡ್ಡ ಕೆರೆ ಕೋಡಿ ಆಗಿದೆ. ಈ ಕೋಡಿ ಆದರೆ ನಮ್ಮ ಕುಣಿಗಲ್ ಜನತೆಗೆ ಒಂದು ಒಂಥರ ಹಬ್ಬ ಅದನ್ನು ನೋಡಲಿಕ್ಕೆ. ಮತ್ತು ಇನ್ನೂ ಜಾಸ್ತಿ ನೀರು ಹೋಗ್ತಾ ಹೋಗ್ತಾ ಅದೆಲ್ಲ ಕ್ಲೀನ್ ಮಾಡಿ ದೀಪದ ಅಲಂಕಾರ ಕೂಡ ಮಾಡಿಸ್ತಾರೆ. ರಾತ್ರಿ ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು. ನಮ್ಮ ಕುಣಿಗಲ್ ಪಟ್ಟಣದ ಹೃದಯ ಭಾಗದಲ್ಲಿರುವ ಮೂಡಲ್ ಕುಣಿಗಲ್ ದೊಡ್ಡ ಕೆರೆಯ ಇತಿಹಾಸ ತಿಳಿಯದವರಿಲ್ಲ. ಹೀಗೆ ನಮ್ಮ ಕುಣಿಗಲ್ ದೊಡ್ಡ ಕೆರೆಯ ಇತಿಹಾಸ ಹೇಳ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೂಡಲ್ ಕುಣಿಗಲ್ ಕೆರೆಯ ಅಭೂತಪೂರ್ವ ಜಲವೈಭೋಗಕ್ಕೆ ಮನಸೋತು ಜಗದ ಮಾತಾಪಿತರಾದ ಪಾರ್ವತಿ ಪರಮೇಶ್ವರ ನಾಟ್ಯ ಮಾಡಿದ ಹಲವು ವಿಸ್ಮಯ ಪವಾಡಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಕುಣಿಗಲ್ ಇಂದಿಗೂ ಪವಾಡ ಸದೃಶ್ಯದ ರೀತಿಯಲ್ಲಿ ಹಲವು ವಿಸ್ಮಯ ಮೂಡಿಸುತ್ತಿರುವ 1,000 ಎಕರೆಗೂ ಹೆಚ್ಚು ವಿಸ್ತಾರವನ್ನು ಹೊಂದಿರುವ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಜಲಸಾಗರವಾದ ದೊಡ್ಡ ಕೆರೆ ಅಂದಿಗೂ ಇಂದಿಗೂ ಮುಂದೆಯೂ ಕುಣಿಗಲ್ ಪಟ್ಟಣದ ಜನತೆಯ ಜೀವಜಲ ಪೂರೈಸುವ, ಜಲದಾಹ ದಣಿಸುವ ಪ್ರಮುಖ ತಾಣವಾಗಿದೆ. ಜಿಲ್ಲೆಯ ಕೆರೆಗಳ ಪೈಕಿ ಕುಣಿಗಲ್ ದೊಡ್ಡ ಕೆರೆಗೆ ವಿಶಿಷ್ಟ ಸ್ಥಾನವಿದೆ. ಈ ಹಿಂದೆ ಶಿವಗಂಗೆ ಬೆಟ್ಟದ ಕಡೆಯಿಂದ ನಾಗಿನಿ, ನಳಿನಿ, ಕಮಲಾ ನದಿಗಳು ಹರಿದು ಬಂದು ಸಂಗಮವಾಗುತ್ತಿದ್ದವು. ಬೃಹತ್ ಜಲಸಿರಿ ನೋಡುಗರ ಮನ ಸೂರೆಗೊಳಿಸುತ್ತಿತ್ತು. ದೊಡ್ಡ ಕೆರೆಯ ಹಿಂದಿನ 9 ಕೆರೆಗಳು ಸಂಪೂರ್ಣ ಭರ್ತಿಯಾಗಿ ಕೋಡಿಯಾದ ನಂತರ 10ನೇ ಕೆರೆಯಾಗಿ ಕುಣಿಗಲ್ ದೊಡ್ಡ ಕೆರೆ ತುಂಬುತ್ತಿತ್ತು. ಈಗ ರಾಜಕಾಲುವೆಗಳ ಸರಪಣಿ ಮಾಯವಾಗಿರುವ ಕಾರಣ ದೊಡ್ಡ ಕೆರೆ ತುಂಬಲು ಹೇಮೆಯ ಕರುಣೆ ಬೇಕಿದೆ. ಜನಪದ ಗೀತೆಗಳ ಪ್ರಕಾರ ದೊಡ್ಡ ಕೆರೆ ಸುತ್ತಳತೆ 14 ಮೈಲಿ. ಆದರೆ ಇಂದಿನ ಕಂದಾಯ ಇಲಾಖೆ ದಾಖಲೆಗಳ ಪ್ರಕಾರ ಇಂದು ದೊಡ್ಡ ಕೆರೆಯ ವಿಸ್ತೀರ್ಣ ಕೇವಲ 1,026 ಎಕರೆಗಳಿಗೆ ಇಳಿದಿದೆ. ಹೀಗೆ ನಮ್ಮ ಕುಣಿಗಲ್ ಕೆರೆಯ ವಿಶಿಷ್ಟ ಎಷ್ಟು ಜಾಗದಲ್ಲಿ ವಿಸ್ತರಣೆ ಆಗಿದೆ ಎಂದು ಎಲ್ಲ ಮಾಹಿತಿಯನ್ನು ನೀಡಿದ್ದೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದಿನ ವಿಡಿಯೋಗಳಿಗೆ ನಮಗೂ ಪ್ರೋತ್ಸಾಹ ಸಿಗುತ್ತೆ.